ಇಲ್ಲಿ ನೋಡಿ ಎಲ್ಲ ಬಾಡಿ ನಮಿಸ್ತದೆ. ಮಧ್ಯರಾತ್ರಿ 1 ಗಂಟೆ 15 ನಿಮಿಷ ನಾವು ಬೀಚಲ್ಲಿ ಸಾಂಗ್ ಫುಲ್ ರನ್ನಿಂಗ್ ಅಲ್ಲಿ ಇದೆ. ಹೊಸ್ತಾಗಿದೆ. ಒಳ್ಳೆ ಲಾಕ್ ಮಾಡಿದಲ್ಲ ಎಲ್ಲ ಹಗಲು ಬಂದು ಆಟ ಆಡಿದ್ರೆ ನಾವು ರಾತ್ರಿ ಬಂದು ಆಟ ಆಡ್ತಿದ್ದೀವಿ. ನೋಡಿ ಇವನ್ನ ಫುಲ್ ಮುಚ್ಚಾಕ್ಬಿಟ್ಟಿವೆ. ಅಲ್ಲಿ ಇಡಕ್ಕೆ ಅವನಿಗೆ ಏನಾದ್ರು ಇದು ಮಾಡ್ಕೊಡಿ. ಇಲ್ಲಿ ಸಪೋರ್ಟ್ ಮಾಡ್ಕೊಡಿ ತಲೆ ಇಡಕ್ಕೆ ತುಲ್ಲೆ. ಮಧ್ಯರಾತ್ರಿ 12 ಗಂಟೆ ಬಾಬಾ ಏನೋ ಇವಾಗ ಎದ್ದ ಇವನು ನೋಡಿ. ಏನ್ 4 ಜನ पैसा गयो पैसा धेरै आयो थोरै लैछ खायो पैसा आउँदो आइछ ಮನೆ ತಗೊಂಡೋಗಿ ಮಗ ಮನೆ ಕಟ್ಬೋದು ಅಂದ. ಮರಳೇ ಬೀಳ್ತಿದೆ ಮೇಲೆ ಅಂತ ನೋಡಿ 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 ಮರಳೇ ಬೀಳ್ತೈತಿ ನೋಡಿ. ಏ ಬಾ ಸುಮ್ಮನೆ ಇರಲ್ಲ. ಏ ಬಾಜಿ ನೋಡಿ ಬಂತ ಬಂತ ರಾತ್ರಿ ಕಬಡ್ಡಿ 1 ಗಂಟೆ ಮಧ್ಯರಾತ್ರಿ 1 ಗಂಟೆಗೆ ನೋಡಿ. ನೈಟ್ 1:23 ಆಯಿತು. ಕಬಡ್ಡಿ ಆಡ್ತಿದ್ದಾರೆ ಇಲ್ಲಿ ಬೀಚ್ ಮೇಲೆ. ಹಿಡ್ದಾಕ್ತಾರೆ ನಿನ್ನ ಹಿಡ್ದ. ಇಲ್ಲಿ ಒಂದು ಬ್ಯಾಟ್ರಿ ಲೋ ಆಗಿ ಬಿದ್ದಿದೆ ಆ್ಯಂಡ್ ಇಲ್ಲಿ 2 ಬ್ಯಾಟ್ರಿ ಲೋ ಆಗಿ ಬಿದ್ದಿದೆ ಆ್ಯಂಡ್ ಇಲ್ಲೊಂದು ಹಾಫ್ ಬ್ಯಾಟ್ರಿ ಫುಲ್ ಚಾರ್ಜಿಂಗ್ ಸ್ಟೇಜಲ್ಲಿದೆ ಈಗ. ನಾನೊಬ್ಬನೇ ಇಲ್ಲಿ ಓಡಾಡ್ತಾ ಇರೋ ಬ್ಯಾಟ್ರಿ ಅಂದರೆ ಸಾಕಾಗಿದೆ ಗೈಸ್. ಎಲ್ರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಆಯಿತು. ಟೈಮ್ ಬಂದ್ಬಿಟ್ಟು ನೈಟ್ ಎಷ್ಟೋ ಗಂಟೆ ಮಲ್ಕೊಂಡಿದ್ದೀವಿ. ಬೆಳಿಗ್ಗೆ 6:55 ನೋಡಿ. ಬೆಳಗಿನ ಜಾವ 6:55. ಅಲ್ಲಿ ಮುರುಡೇಶ್ವರ ದೂರದಲ್ಲಿ ಕಾಣಿಸ್ತಿದೆ. ಎಲ್ಲ ಹುಡುಗರು ಮಲ್ಕೊಂಬಿಟ್ಟವ್ರೆ ನೋಡ್ರಿ. ಮುಂದೆ 2 ಹಿಂದೆ 2. ನೈಟ್ ಮೋಸ್ಟ್ಲಿ ಅಲ್ಲೆಲ್ಲೋ ಇದ್ವಿ ಅನ್ಸುತ್ತೆ. ಅಲ್ಲಿ ಇಲ್ಲೆಲ್ಲೋ ಬಿದ್ದಿರಬೇಕು. ಏನಪ್ಪ ಇವನು ಬಟ್ಟೆ ಎಲ್ಲ ಬಿಚ್ಕೊಂಡು ಬಿಡಿ. ನೈಟು ಮರಳೆಲ್ಲ ಬಿದ್ದಿದ್ದು ಸ್ವಲ್ಪ ಇದಿತ್ತು. ಮರಳು ಪೂರ್ತಿ ಮೈಗೆ ಮೆತ್ಕೊಂಡ್ಬಿಟ್ಟೈತೆ, ಅಷ್ಟು ಇದಾಗಿದೆ. ಸೊ ಸ್ವಲ್ಪ ಒರೆಸ್ಕೊಳೋಣ ಅಂತೇಳಿ ಟೀ ಶರ್ಟನ್ನ ತೆಗೆದು ಸ್ವಲ್ಪ ಕೊಡ್ಕೊಂಡೆ. ಇವತ್ತು 2025 ಜನವರಿ 1. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.
ಇಲ್ಲೆಲ್ಲ ಮಲ್ಕೊಂಬಿಟ್ಟಿದ್ವಿ ನಾವು, ನಮ್ಗೆ ಗೊತ್ತಿಲ್ಲ ಎಲ್ಲಿ ಮಲಗಿದ್ವಿ ಅಂತೇಳಿ. ನೈಟ್ ನಾವು ಇಲ್ಲೇ ನೋಡಿ ಕೇಕೆಲ್ಲ ಕಟ್ ಮಾಡಿದ್ದು. ನಮ್ಮ ಕೇಕ್ ಇದೆ ನೋಡಿ ಇಲ್ಲಿ. ಇಲ್ಲೇ ಸಮುದ್ರದ ಪಕ್ಕನೇ ಇಲ್ಲೇ ಕೂತ್ಕೊಂಡು ಎಲ್ಲ ಕೇಕೆಲ್ಲ ಕಟ್ ಮಾಡಿದ್ದು ರಾತ್ರಿ. ವಾಟರ್ ಬಾಟಲ್ಲು ನಮ್ಮದೇ ಇದು, ನಾವೇ ವಾಟರ್ ಬಾಟಲ್ ಇಟ್ಟಿದ್ದಿಲ್ಲಿ ನೈಟು. ಇಲ್ಲೇ ನೈಟಿಗೆ ಕೂತ್ಕೊಂಡು ಕೇಕ್ ಕಟ್ ಮಾಡಿದ್ದು ಸಮುದ್ರದ ಪಕ್ಕನೇ. ಸೊ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆ, ಮುರುಡೇಶ್ವರ. ಚಿಕ್ಕ ಗುಡ್ಡ ಕಾಣಿಸ್ತಿದೆಯಲ್ಲ, ಇದು ದೇವಸ್ಥಾನ ಮುರುಡೇಶ್ವರ ಶಿವನ ದೇವಸ್ಥಾನ. ಸೊ ನೈಟು ನಮ್ಮ ಗಾಡಿಯಲ್ಲಿದೆ ನೋಡಿ, ಇಲ್ಲಿ ಗಾಡಿ ಇರೋದು. ಅಲ್ಲಿದ್ದ ನಡ್ಕೊಬಂದು ಇಲ್ಲಿ ಒಂದು ಕೇಕ್ ಕಟ್ ಮಾಡಿ ಆಮೇಲೆ ನೈಟೆಲ್ಲ ಆಟ ಆಡಿದಿಲ್ಲೇ ನೋಡಿ. ಇದೆಲ್ಲ ಏನೇನು ಆಗಿದೆಯಲ್ಲ ಅವಾಂತರಗಳು ನಾವೇ ಮಾಡಿದ್ದು ನೋಡಿ. ಫುಲ್ಲು ಇಲ್ಲೇ ಹಾಕೊಂಡು ಎಳೆದಾಡಿ ಕುಸ್ತಿ ಬಿದ್ದು ಇಲ್ಲಿ ನೋಡಿ, ಇದೆಲ್ಲ ನಮ್ಮದೇ ಗುರುತು. ಆಮೇಲೆ ಇಲ್ಲೆಲ್ಲ ಪಾರ್ಟಿ ಮಾಡಿ ಸುಸ್ತಾದ್ಮೇಲೆ ಇಲ್ಲೆಲ್ಲ ಹೋಗಿ ಮಲಗಿದ್ವಿ. ಇಲ್ಲೆಲ್ಲ ಹೋಗಿ ನೈಟ್ ಸುಮಾರು ಒಂದು 2 ಗಂಟೆ ತನಕ ಮಲಗಿದ್ವಿ. ಆಮೇಲೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು, ಆಮೇಲೆ ಹೋಗಿ ಗಾಡಿ ಒಳಗಡೆ ಮಲಗಿದ್ದು. ಸೊ ಇವಾಗ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀನಿ ವಾಕ್. ನಾನು ಹೇಳಿದ್ದೆ ತಾನೇ ನಿಮಗೆ, ರೈಟ್ ಸೈಡಲ್ಲಿ ಕಾಡಿದೆ, ದೊಡ್ಡ ಕಾಡಿದೆ ಅಂತೇಳಿ. ನೋಡಿ ರೈಟ್ ಸೈಡಲ್ಲಿ ಕಾಡಿದೆ, ಲೆಫ್ಟಲ್ಲಿ ಬೀಚು. ಆ್ಯಂಡ್ ಈ ಮರಳು ಸಖತ್ತಾಗಿದೆ. ಬನ್ನಿ ಸ್ವಲ್ಪ ಹೋಗೋಣ ಸಮುದ್ರದ ಕಡೆ. ವಾ ಸಖತ್ತಾಗಿದೆ ಗುರು. ಮುಖ ತೊಳಿಬೇಕು ಸ್ವಲ್ಪ. ಶರ್ಟೆಲ್ಲ ಬಿಚ್ಚಾಡ್ಕೊಳ್ಳೋದು. ಬೆಳಿಗ್ಗೆ 7 ಗಂಟೆಗೆ ಬೀಚಲ್ಲಿ, 7 o'clock ಬೆಳಿಗ್ಗೆ. ಅವ್ರು ಇನ್ನೂ ಮಲಗಿದ್ದಾರೆ ಇನ್ನೂ ಗಾಡೀಲಿ. ನಾನು ಹಂಗೆ ಸುತ್ತಾಡೋಣ ಅಂತ ಬಂದೆ. ಸಖತ್ತಾಗಿದೆ ಬೆಳಿಗ್ಗೆ ಮಾತ್ರ ನೋಡಿ. ತುಂಬ ಜನ ವಾಕೆಲ್ಲ ಬಂದಿದ್ದಾರೆ ಇಲ್ಲಿ. ನಾನು ಯಾವಾಗಲೂ ಇಷ್ಟು ಬೆಳಗ್ಗೆ ಬಂದಿರಲಿಲ್ಲ. ಯಾವಾಗಲೂ ಒಂದು ಟೈಮು ಬೆಳಗಿನ ಜಾವ ಇಷ್ಟೊತ್ತಿಗೆ ಯಾವಾಗಲೂ ಒಂದು ಸರಿ ಗೋವಾದಲ್ಲಿ ಇಷ್ಟು ಬೆಳಗ್ಗೆ ಹೋಗಿದ್ವಿ. ನೈಟ್ ಬಿಟ್ಟು ಬೆಳಗಿನ ಜಾವ ಹೋಗಿದ್ವಿ ಗೋವಾಕ್ಕೆ. ಇಷ್ಟು ಬೆಳಗ್ಗೆ ಇವಾಗಲೇ ಬರ್ತಿರೋ ಅನ್ಸುತ್ತೆ, ಮತ್ತೆ ಯಾವಾಗಲೂ ಹಿಂದೆ ಬಂದಿರಲಿಲ್ಲ. ಆ್ಯಂಡ್ ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಚೆನ್ನಾಗಿ, ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಡೈಲಿ ಎದ್ದು ನಮ್ಮ ಮನೆ ಹಿಂದೆ ಒಂದು ಹೊಳೆ ಇತ್ತು, ಅಲ್ಲಿ ವಾಕ್ ಹೋಗ್ತಿದೆ. ಸೊ ಇವತ್ತು ಡೈರೆಕ್ಟ್ ಬೀಚಿಗೆ ಬಂದುಬಿಟ್ಟಿದ್ವಿ ಹೊಸ ವರ್ಷದ ಖುಷಿಲಿ. ಓ ಡೂಡ್ ಶಿಟ್. ನಿಲ್ಲಕ್ಕಾಗೋದಿಲ್ಲ ಅಷ್ಟು 7 ಬಾಕ್ಸ್ ನೀರು ಬಿಯರು. ಹಾಂ, ಐ ಬಿ ಫುಲ್ ಪಾರ್ಟ್. ಎಷ್ಟು ಹಾಕ್ತಿದ್ದೀರಿ ನೀವು? ನಾವು 4 ಜಾಸ್ತಿ ಹಾಕಲಿಲ್ಲ. ಖಾಲಿ ಒಂದು ಬಿಯರನಿ, ಒಂದು 2 ಬಿಯರ್ ಕುಡಿದು ಬೇಗ ಗುಮ್ಮ ಅಂತ ಇರ್ತಿದ್ಯಾ. ನೈಟು ನಮ್ಮ ಬಾವ್ದಿರಲ್ಲ ಹಲ್ಕ ಕೆಲಸ ಮಾಡಿ ಇವಾಗ ಹೆಂಗೆ ಮಲಗಿದಾರೆ ನೋಡಿ. ಬನ್ನಿ, ಸೂರ್ಯ ಎಲ್ಲ ಎದ್ದೇಳ್ತಿದ್ದಾನೆ. ಸಖತ್ತಾಗಿದೆ ವೆದರ್ ಮಾತ್ರ. ಆ್ಯಂಡ್ ಆ ಅಲೆಗಳು ಸೂರ್ಯನ ಬೆಳಕಿಗೆ ಹಂಗೆ ಲೈಕ್ ಅಂದರೆ ಬೆಳಕು ಬೀಳ್ತಿದ್ದಲ್ಲ ಆ ಅಲೆಗಳ ಮೇಲೆ ಒಳ್ಳೆ ಕೆಂಪಾಗಿ, ಅಂದರೆ ಲೈಟ್ ರೆಡ್ಡಲ್ಲಿ ಸಖತ್ತಾಗಿ ಗ್ಲೋ ಆಗ್ತಿದ್ದಾವೆ ಅಲೆಗಳು. ಸಖತ್ತಾಗಿದೆ ವೆದರು. ಈ ಸೂರ್ಯನ ಮೇಲೆ, ಇದು ಅಲೆಗಳ ಮೇಲೆ ಈ ಸೂರ್ಯನ ಬೆಳಕು ಬೀಳ್ತಿದೆಯಲ್ಲ, ಆ ಅಲೆಗಳು ಆ ಲೈಟಿಗೆ, ಅಂದರೆ ಲೈಟಾಗಿ ಸ್ವಲ್ಪ ಬೆಳಕು ಬಿದ್ದವಾಗ ಫುಲ್ ಗ್ಲೋ ಆಗ್ತಿದೆ ಅಲೆಗಳು. ಕೆಂಪು ಕಾಣಿಸ್ತಿದೆ. ಕೆಂಪು ಅಂದರೆ ಲೈಟ್ ರೆಡ್ ಆಗಿದೆ ಅಲೆಗಳು. ಸಖತ್ತಾಗಿದೆ ವೆದರ್ ಮಾತ್ರ. ಬನ್ನಿ, ಮೋಸ್ಟ್ಲಿ ನಾನು ಇನ್ಮೇಲೆ ಮಾತಾಡೋ ಡೌಟು, ಯಾಕಂದರೆ ಇಲ್ಲಿದ್ದ ಒಂದು 100 ಕಿಲೋಮೀಟ್ರು 110 ಕಿಲೋಮೀಟ್ರ್ ಮನೆ. ಸೊ ಹೋಗಿ ತಿಂದು ಹೋಟೆಲ್ಗೆ ಹೋಗಿ ಏನಾದ್ರು ತಿಂತೀವಿ, ಮಾರ್ನಿಂಗು ತಿಂದ್ಬಿಟ್ಟು ರಿಟರ್ನ್ ಮನೆಗೆ ಹೋಗ್ತೀವಿ. ಈ ವಿಡಿಯೋ ಏನು ನೋಡಿದ್ರಲ್ಲ ಇದಕ್ಕಿಂತನೂ ಚೆನ್ನಾಗಿತ್ತು. ಎಲ್ಲ ವಿಷಯನೂ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಈ ಯೂಟ್ಯೂಬಲ್ಲಿ. ಸೊ ಎಷ್ಟು ಅದು ತೋರಿಸ್ಬೇಕಾಗತ್ತೆ ಅಷ್ಟು ತೋರಿಸ್ಬೇಕಾಗತ್ತೆ. ಅಂದರೆ ತುಂಬಾ ಅಂದರೆ ಕೆಟ್ಟದಂತಲ್ಲ, ತುಂಬ ರೀತಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಚೆನ್ನಾಗಿತ್ತು. ಕೆಲವೊಂದಲ್ಲಿ ನಾವು ಅಂದರೆ ಬೈಕೊಂಡಿರ್ತೀವಿ ಅಥವಾ ಇದು ಮಾಡ್ಕೊಂಡಿರ್ತೀವಿ, ಕುಸ್ತಿ ಬಿದ್ದಿರ್ತೀವಿ ಅಥವಾ ಏನಾದ್ರು ಮಾಡಿರ್ತೀವಿ. ಸೊ ಅದೆಲ್ಲ ಹಾಕಲ್ಲ.
ಸೊ ಸಖತ್ತಾಗಿತ್ತು, ನಾವು ಎಂಜಾಯ್ ಮಾಡಿದ್ವಿ. ನಿನ್ನೆ ಸಂಜೆ 4 ಗಂಟೆಗೆ 5 ಗಂಟೆಗೆ ಬಿಟ್ಟಿದ್ದು ಮನೆಯಿಂದ. ಆ್ಯಂಡ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ನಿಲ್ಲಿಸಿ ಸುತ್ತಾಡಿ ನೋಡ್ಕೊಂಡು ಫೈನಲ್ ಆಗಿ ಕೇಕ್ ತಂದು ಇಲ್ಲಿ ಕಟ್ ಮಾಡಿ ಆ್ಯಂಡ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೇಜಾರು ವಿಚಾರ ಅಂದರೆ ನಿನ್ನೆ ಕ್ಯಾಮ್ರಾ ಬಿತ್ತು 2 ಸರಿ. ಸೊ 2 ಸರಿ ಬಿದ್ದೋಗ್ಲೂ ಕೂಡ ಅಲ್ಲಿ ರೋಡ್ ಸೈಡಲ್ಲಿ ಯಾವಾಗಲೂ ಪಾಕೆಟಿಂದ ಗಾಡಿ ಓಡಿಸ್ಬೇಕಾದ್ರೆ ಸಡನ್ಲಿ ಇಳಬೇಕಾದ್ರೆ ಕ್ಯಾಮ್ರಾ ಬಿತ್ತು, ಲೆನ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆ ಕಡೆ ಈ ಕಡೆ 2 ಕಡೆನೂ. ಸೊ ಅದೆಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕೂ ಬರೋಲ್ಲ. ಸೊ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಹೊಸ ವರ್ಷ ಹೊಸ್ದಾಗೇನಾದ್ರು ಯೋಚನೆ ಮಾಡಬೇಕು, ಹೊಸ್ದಾಗೇನಾದ್ರು ಫೀಲ್ ಮಾಡಬೇಕು. ಸೊ ಅಷ್ಟೇ ಗಾಯ್ಸ್. ಇಲ್ಲಿ ನೈಟ್ ಒಬ್ಬನ ಮಲಗಿಸಿದ್ವಲ್ಲ ಇಲ್ಲೇ ನೋಡಿ ಉದ್ದಕ್ಕೆ ಇಲ್ಲಿ ಫುಲ್ಲು ಅಲ್ಲಿ ಕಾಲು ಇಲ್ಲಿವರೆಗೆ ತಲೆ ಹಾಕಿ ಇಲ್ಲೇ ಮಲಗಿಸಿದ್ದು ನೈಟು. ಮಲಗಿದ್ವಿ, ಸಖತ್ತಾಗಿತ್ತು. ದೋಸ್ತು ಹೊಸ ಫ್ರೆಂಡು, ಮೈಮೇಲೆ ಹಾರ್ಬೇಡಪ್ಪ ನೀನು. ಏಯ್ ಇಲ್ಲೇ ಮಲಗಿ ಆಮೇಲೆ ಒಂದು 2 ಗಂಟೆ ನೈಟ್ 2 ಗಂಟೆ ತನಕ ಇಲ್ಲೇ ಬೀಚಲ್ಲೇ ಮಲ್ಕೊಂಡಿದ್ದೀವಿ. ಆಮೇಲೆ ಎದ್ದೋಗೋಣ, ಚಳಿ ಸ್ಟಾರ್ಟ್ ಆಯಿತು ಸ್ವಲ್ಪ. ಸೊ ಎದ್ದೋಗಿ ಇದು ನೋಡಿ ಗಾಯ್ಸ್, ತುಂಬಾ ಫ್ರೆಂಡ್ಲಿ ಡಾಗ್. ಆ್ಯಂಡ್ ಇಲ್ಲೇ ಒಂದು ಹಾಫ್ ಆನ್ ಅವರ್ 2 ಗಂಟೆ ತನಕ ಮಲಗಿ ಆಮೇಲೆ ನಡ್ಕೊಂಡು ಹೋಗಿ ಬೀಚಲ್ಲಿ ಹೋಗಿ ಕಾರಲ್ಲಿ ಹೋಗಿ ಮಲಗಿದ್ವಿ. ಆ್ಯಂಡ್ ಬೆಳಗ್ಗೆ ಆಯಿತು ನೋಡಿ ಈ ರೀತಿಯಾಗಿದೆ. ಸಖತ್ತಾಗಿತ್ತು ನಿಜ ಅಂತೀನಿ. ಪಾರ್ಟಿ ಅಲ್ಲಿ ಓಡಾಡಿದ್ದು ಸುತ್ತಾಡಿದ್ದು ಎಲ್ಲ ಕಡೆನೂ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಡಾಗ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ನನಗೆ. ಏಯ್ ಓಕೆ, ಹ್ಯಾಪಿ ನ್ಯೂ ಇಯರ್ ಟು ಯು ಡೂಡ್. ಹ್ಯಾಪಿ ನ್ಯೂ ಇಯರ್, ಥ್ಯಾಂಕ್ ಯು ಅಂತದ್ದು. ಇನ್ನು ಹೋಗಿ ಹೋಟೆಲೆಲ್ಲ ತಿಂದ್ಬಿಟ್ಟು ರಿಟರ್ನ್ ಹೋಗೋದು ಅಷ್ಟೇ ಗಾಯ್ಸ್. ಆ್ಯಂಡ್ ನೋಡಿ ಮೀನು ಹಿಡಿಯೋಕ್ಕೆಲ್ಲ ಹೊರಟರು ಜನಗಳು ಕೆಲಸಕ್ಕೆ, ಬೆಳಗ್ಗೆ ಆಯ್ತಲ್ಲ. ಸೊ ಮೀನು ಹಿಡಿಯೋಕ್ಕೆ ಅಥವಾ ಏನಾದರೂ ಹೊರಟಿದ್ದಾರೆ ಬೋಟ್ ತಗೊಂಡೆಲ್ಲ. ನೈಟು ತುಂಬಾ ಬೋಟ್ಸ್ ಇತ್ತು ಅಲ್ಲಿದ್ದ, ಫುಲ್ಲು ಲೆಂತಾಗಿ ಅಲ್ಲಿದ್ದ ಇಲ್ಲಿವರೆಗೂ ಬೋಟ್ಗಳಿದ್ದು, 1-2 ಚಿಕ್ಕ ಬೋಟ್ಗಳು. ಆ್ಯಂಡ್ ಅಲ್ಲಿ ಬೋಟ್ನ ಲೈಟ್ ಕಾಣಿಸ್ತಿತ್ತು ನಮಗೆ, ಸಖತ್ತಾಗಿತ್ತು. ನೈಟ್ ಇದೇ ಬೀಚಲ್ಲಿ ಬಂದು ಬಿದ್ದು ಅಡ್ಡಾಡಿ ಎಲ್ಲ ಮಾಡಿಬಿಟ್ಟಿದ್ದೀವಿ. ಈ ಮರಳಲ್ಲಿ ಎಷ್ಟು ಆಟ ಆಡಬೇಕೋ ಆಟ ಆಡ್ಬಿಟ್ಟಿದ್ವಿ. ಅದು ಅಲ್ಲದೆ ನೈಟು ನಾನು ತಲೆಗೆ ಎಣ್ಣೆ ಬೇರೆ ಹಾಕಿದ್ನ ಸ್ವಲ್ಪ ಲೈಟಾಗಿ. ಈ ಮರಳು ಹೋಗಿದ್ದೆಲ್ಲ ತಲೆಯಲ್ಲೇ ಹಿಡ್ಕೊಂಡ್ಬಿಟ್ಟಿದೆ. ನಿಜ ಅಂದರೆ ತುಂಬ ಮರಳಿದೆ ತಲೆಯಲ್ಲಂತೂ. ಮುಖದ ಮೇಲೆಲ್ಲ ಹಾಕೊಂಡು ನಂದು ಆಯಿಲ್ ಸ್ಕಿನ್ ಅಲ್ಲ, ಫುಲ್ಲು ಮುಖದ ಮೇಲೆ ಬಿದ್ದಿದ್ದಕ್ಕಾಗಿ ಬಿಟ್ಟೇ ಹೋಗ್ತಿಲ್ಲ. ಇವಾಗ ನೀರು ಹಾಕ್ಕೊಂಡು ತೊಳ್ಕೊಂಡೆ ಅದಂತೂ ನೋಡಿ. ಇವಾಗ ಮಲ್ಕೊಂಡಿದ್ದೀನಿ, ಖಾಲಿ ಆಕಾಶ ಕಾಣಿಸ್ತಿದೆ. ಬಟ್ ನೈಟು ಸಖತ್ತಾಗಿ ನಕ್ಷತ್ರಗಳು ಕಾಣಿಸ್ತಿತ್ತು, ಸಖತ್ತಾಗಿತ್ತು. ಈ ಟೈಪಲ್ಲಿ ಇರಿದ್ದು ಫುಲ್ಲು ಎಲ್ಲ ನಕ್ಷತ್ರ ಕಾಣಿಸ್ತಿತ್ತು. ಇಲ್ಲೇ ಮಲ್ಕೊಂಡಿದ್ವಿ, ಇದ್ರೆ ನಕ್ಷತ್ರ ನೋಡ್ಕೊಂಡು ಇಲ್ಲೇ ಮಲಗಿದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಬೀಚ್ ಸೌಂಡ್ ಆದರೆ ಈ ಕಡೆ ಕಾಡು ಸೌಂಡು. ಇಲ್ಲೇ ಕಾಡಿದೆಯಲ್ಲ, ನಾವಿಲ್ಲಿ ಸೆಂಟ್ರಲ್ಲಿ ಮಲಗಿದ್ವಿ. ಸಖತ್ತಾಗಿತ್ತು, ಒಂಥರ ಏನಂತಾರ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು. ಆ್ಯಂಡ್ ನೀವು ಯಾವಾಗಾದರೂ ಈ ರೀತಿಯಾಗಿ ಒಂದು ಟ್ರಿಪ್ ಹೋಗಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತದೆ ಹೆಂಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ರೆಸ್ಟ್ ಮಾಡುವ. ಬೆಳಗ್ಗೆ ಜಾವ ಸುಮಾರು 8 ಗಂಟೆ ಆಗಿರ್ಬೋದು ಬೆಳಗಿನ ಜಾವ. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀನಿ ಹಂಗೆ ಕುತ್ಕೊಂಡು. ಶಿಟ್, ಪಾಕೆಟಲ್ಲಿ ಫುಲ್ಲು ಮರಳು ತುಂಬ್ಕೊಂಡ್ಬಿಡುತ್ತೆ. ಎಷ್ಟು ಮರಳು ಅಂದರೆ ಪಾಕೆಟಲ್ಲಿ. ಫೋನ್ಗಳಂತೂ ಎಲ್ಲ ಮರಳು ತಿನ್ಕೊಂಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಮರಳು. ಇಲ್ಲಿ ನೋಡಿ ಎಲ್ಲ ಮರಳು. ನೈಟ್ ಅಂತೂ ಫುಲ್ ಹಾಕು ಒಳಗಡೆ ಎಲ್ಲ ಹೋಗಿರ್ಬೋದು ಮೋಸ್ಟ್ಲಿ. ವಾವ್, ಸಖತ್ತಾಗಿದೆ ಗಾಯ್ಸ್, ಮಸ್ತಾಗಿದೆ. ಆರಾಮಾಗಿ ಮಲ್ಕೊಂಡಿದ್ದೀನಿ ಬೆಳಗಿನ ಜಾವ 7-8 ಗಂಟೆಗೆ ಬಂದು. ಟೈಮ್ ಎಷ್ಟಾಯ್ತು? 7:40. ಅವರು ಬೋಟ್ ಮೇಲೆ ತಂದು ಇಲ್ಲೆಲ್ಲ ಬಿಟ್ಟೋದ್ರು. ಇವರು ಸಮುದ್ರದಲ್ಲಿ ಈಜೊಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಇವರೇನೋ ಎಳಿತಿದ್ದಾರೆ. ಏನು ಮಾಡ್ತಿದ್ದೀರಣ್ಣ? ಏನಿದು
ಓ ಮೀನಾಗ ಇವಾಗ ತೆಗಿತೀವಿ ದಡದಾಗ ತೆಗಿತೀರಾ ಅಥವಾ ಇದ್ರ ಬೋಟ್ ಇಲ್ಲ ಹಾಕಿ ತೆಗಿತೀರಿ ಇವಾಗ ಬಲೆ ಬಿಡ್ತಿದಾರಂತ ಇವಾಗ ಬಿಟ್ಟು ತೆಗಿಯೋದಂತ ಇವಾಗ ಬಲೆ ಬಿಟ್ಟಿದ್ದಾರೆ ಇವ್ರು ಸುಮಾರು ಒಂದು 5 ಕಿಲೋಮೀಟ್ರ್ ಬಲೆ ಇದೆ ಹಿಂಗೆ ಹೋಗಿ ಇಷ್ಟು ಕವರ್ ಆಗಿ ಇವ್ರು ಬೋಟಲ್ಲಿ ಇಲ್ಲಿದ್ದಾರೆ ಇವ್ರ ಜನಗಳು ಅಲ್ಲಿದ್ದಾರೆ ಅಲ್ಲಿ ಬಿಡ್ತಿದ್ದಾರೆ ಬಲೆನ ಸುಮಾರು ಒಂದು 5 ಕಿಲೋಮೀಟ್ರ್ ಕವರ್ ಆಗುತ್ತೆ ಅಷ್ಟು ದೊಡ್ಡ ಬಲೆ ಇದು ಇವ್ರು ಈ ಕಡೆಯಿಂದ ಎಳಿತಿದ್ದಾರೆ ಎಲ್ಲ ಬಲೆನೂ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಅಲ್ಲಿ ಇದ್ದಾರೆ ಬಲೆ ದೊಡ್ಡ ಬಲೆ ಬಿಟ್ಕೊಂಡು ಅಲ್ಲಿ ಹೋಗಿದ್ದಾರೆ ಅವರು ಸೊ ಇವ್ರು ನೋಡ್ರೆ ಅದನ್ನು ಈ ಕಡೆ ಹಿಂದೆ ಫುಲ್ ಮಾಡ್ತಿದ್ದಾರೆ ಹಿಂದ್ಗಡೆ ಎಳಿತಿದ್ದಾರೆ ಒಬ್ಬೊಬ್ರು 1 ಕಿಲೋಮೀಟ್ರ್ ಅಂತೂ ಪಕ್ಕ ಇದೆ 1 ಕಿಲೋಮೀಟ್ರ್ ಆ ಕಡೆ ಇರ್ಬೋದು ಸೊ ಇವ್ರು ಹಿಂಗಿಂದ ಬಂದು ಅಲ್ಲಿ ಹಿಂಗೆ ಬೋಟ್ ಮೇಲೆ ತೊಗೊಂಡೋಗಿ ಹಂಗೆ ಬಿಟ್ಕೊಂಡು ಬಂದು ಅಲ್ಲಿಗೆ ರೀಚ್ ಆಗ್ತಾರೆ ಸೊ ಅಲ್ಲಿದ್ದನ್ನು ಎಳಿತಾರೆ ಇಲ್ಲಿದ್ದನ್ನು ಎಳಿತಾರೆ ಸೊ ಸೆಂಟ್ರಲ್ಲಿರೋ ಮೀನುಗಳು ಸಿಗುತ್ತೆ ಇವರಿಗೆ ಸೊ ಈ ರೀತಿಯಾಗಿ ಮೀನು ಹಿಡಿತಾ ಇದ್ದಾರೆ ನೋಡಿ ಮೀನು ಎಷ್ಟು ಸಿಗತ್ತೆ ಹಾಂ ಅಂತ ಹೇಳೋಕ್ಕಾಗೋದು ಅಂದಾಜು ಹಂಗೆಲ್ಲ ಹೇಳಕ್ ಬರೋದಿಲ್ಲ ಹಾಂ ನೀರು ಹೊರಗಂದಲ್ಲ ಹಂಗೆ ಹಂಗೆ ಹಾಂ ಹಾಗೆ ನಿಮಗೆ ಜಾಸ್ತಿ ಅಂದರೆ ಎಷ್ಟು ಸಿಕ್ಕಿತ್ತು ಲಾಸ್ಟ್ ಟೈಮಲ್ಲ ಜಾಸ್ತಿ ಫುಲ್ ಸಿಗ್ತದೆ ಓ ಹಂಗೆ ಇವ್ರದ್ದು ಇಲ್ಲಿ ತುಂಬ ದೂರ ಹೇಳುತ್ತ ತಕ್ಷಣ ಇವರು ಮುಂದೆ ಹೋಗ್ತಾರೆ ಹಂಗೆ ಒಬ್ಬರು ರೊಟೇಷನ್ ಆಗ್ತಾ ಇರುತ್ತೆ ನನ್ನ ಜೊತೆ ಈಗ 4 ಜನ ಜಾಯ್ನ್ ಆಗಿದ್ದಾರೆ ಮತ್ತೊಬ್ಬ ಇಲ್ಲದವನು ಮತ್ತೊಬ್ಬನು ಕೇರಳ ವ್ಯವಹಾರ ಮಾಡಿರ ನೀವು ಇಲ್ಲಿ ನೋಡಿ ಮೈ ಮೇಲೆಲ್ಲ ಮರಳು ಎಲ್ಲಿ ಮುಟ್ಟಿದ್ರು ಮರಳೆ ಕಣ ಇಲ್ಲಿ ನೋಡಿಲಿ ಇಲ್ಲಿ ಕೂತ್ಕೊಂಡಿದೀವಿ ಮೀನುಗಳ ಮೇಲೆ ಬರ್ತಾವಂತೆ ಮೀನ್ ಮೇಲೆ ಬರ್ತವೆ ನೋಡ್ಬೇಕು ಇವಾಗ ಮದು ಮೀನು ಓ ತುಂಬಾ ಮೀನ್ ಬರ್ತವೆ ಇವಾಗ ನೋಡೀಗ ಮೀನು ನಾ ಮೀನಿಗೋಸ್ಕರ ಕಾಯ್ಕೊಂಡು ಕೂತೀನಿ ಅವಾಗಿಂದ ಅಲ್ಲಿದ್ದ ಬಲೆ ಎತ್ತಾಕ್ ಬರ್ತಿದ್ರು ನೋಡಿ ತುಂಬಾ ಬಲೆ ತೆಗೆದ್ರು ಎಲ್ಲಿ ಕಾಣಿಸ್ತು ಎಲ್ಲ ತೆಗ್ದಾಯ್ತು ಬಲೆ ಹತ್ರ ಬಂದ್ವಿ ಇವಾಗ ನೋಡಿ ಇಲ್ಲಿದ್ದ ಇಷ್ಟೇ ದೂರ ಬಲೆ ಇವರು ಒಂದೊಂದಾಗಿ ಸ್ವಲ್ಪ ಎಳಿತಿದ್ದಾರೆ ನೋಡಿ ಬಲೆಯಲ್ಲಿ ಮೀನುಗಳಿದ್ದಾವೆ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತೇಳಿ ಮೀನುಗಳು ಓಡ್ತಿದ್ದಾವೆ ಇಲ್ಲಿ ಮೀನುಗಳು ಓಡ್ತಿದ್ದಾವೆ ನೋಡು ಒಂದು ದೊಡ್ಡ ಮೀನು ಸಿಕ್ತು ಗಾಯ್ಸ್ ಇಲ್ಲಿ ನೋಡಿ ಎಲ್ಲ ಸೇರಿ ಹೇಳ್ಕೊಂಬರೋದು ಮೀನ್ನ ಇಲ್ಲಿ ನೋಡಿ ಫ್ರೆಶ್ ಮೀನು ಆಯ್ತಾಯ್ತು ನಾ ಮುಟ್ಟಲ್ಲ ಹಾಂ ಹೌದು ಇಲ್ಲಿ ನೋಡಿ ಇಷ್ಟು ತನಕ ನೀರಲ್ಲಿ ಆಡ್ತಿತ್ತು ಪಾಪ ಇವಾಗ ನೀರು ಮೇಲ್ಗಡೆ ಬಂದು ಆಡ್ತಿದೆ ಮುಳುಗಳು ತುಂಬ ಶಾರ್ಪ್ ಇದಾವೆ ಇದು ಅಲ್ಲಿ ದೊಡ್ಡ ಮೀನು ಬಿದ್ದಿದೆ ಗಾಯ್ಸ್ ಅಯ್ಯೋ ಅಲ್ಲಿ 2 ದೊಡ್ಡ ಮೀನು ಬಿದ್ದಿದೆ ಹಂಗೊಂದು 3, 4, 5 kg ಮೀನು ಬಿದ್ದಿದೆ ಅಲ್ಲಿ ನೋಡಿ ಎಷ್ಟೆಲ್ಲ ಮೀನಿದೆ ಅಲ್ಲಿ ದೊಡ್ಡದಿದೆ ಒಂದು 5, 6 kg ಮೀನಿದೆ ಅಲ್ಲಿ ತುಂಬ ದೊಡ್ಡ ಮೀನಿದೆ ಅಲ್ಲೊಂದು 5, 6 kg ಮೀನುಗಳಿದ್ದಾವೆ ಇವತ್ತು ಹೊಸ ವರ್ಷದ ದಿನ ಸಖತ್ತಾಗಿದೆ ಬಾಯ್ ಬಾವ ಕಾಂಡಿ ಮೀನು ನೋಡಿ ಕಾಂಡಿ ಹಾಂ ಅಲ್ಲಿ ಉದ್ದಕ್ಕೆ ಹಾವು ಬಿದ್ದಂಗೆ ಇರ್ತಲ್ಲ ಕಾಂಡಿ ಅಲ್ಲ ಅನ್ನೋದು ಹಾಂ ಈ ಮೀನನ್ನ ಬೇಡ ಅಂತ ಬಿಸಾಕಿದ್ರು ಅನ್ಸುತ್ತೆ ನೋಡಿ ಇದು ಶಾರ್ಪ್ ಇದೆ ಮುಳ್ಳು ಇದು ನೋಡಿದ್ರೆ ವಿಷದ ಮೀನು ಥರ ಕಾಣಿಸ್ಲಿಲ್ಲ ನನಗೆ ಕಣ್ಣೆಲ್ಲ ಎಲ್ಲೋ ವಿಷಯ ಇರುತ್ತೆ ಅಣ್ಣ ಅದು ಸಿಕ್ಕಾಬಿಟ್ಟು ಇಷ್ಟು ದೊಡ್ಡ ಮೀನು ನೋಡಿ ಇದು ನನ್ನ ಕೈಯೇ ಸಾಕಾಗ್ತಿಲ್ಲ ಮದು ಅಷ್ಟು ದೊಡ್ಡದಿದು ಮೀನು ಕಾಂಡೆ ಸುಮಾರು ಮಿನಿಮಮ್ ಒಂದು 5-6 kg ಮೀನು ಇದೆ ಅದು ಇದು ನೋಡಿ ಮೇಲೆ ಬಂದ ತಕ್ಷಣ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಇದೆ ನೋಡಿ
ಪಪ್ಪರ್ ಫಿಶ್ ಗಾಳಿ ಇದೆ ಹೋಟೆಲ್ ತುಂಬಿಕೊಂಡು ಊದ್ಕೊಂಡ್ಬಿಟ್ಟಿದೆ ನೋಡಿ ಇದು. ಹಾಂ ಪಪ್ಪರ್ ಫಿಶ್ ಇದು ಬೇಡ ಶಿಪ್ನ ಪಪ್ಪರ್ ಫಿಶ್ನ ವಾಪಸ್ ನೀರಿಗೆ ಬಿಡ್ತೀನಿ. ಬದುಕಿದ್ರೆ ಅದ್ರ ಜೀವನ ಚೆನ್ನಾಗಿರಲಿ, ಸತ್ತೋದ್ರೆ ಏನು ಮಾಡೋಕ್ಕೂ ಬರಲ್ಲ. ಸೊ ಚೆನ್ನಾಗಿತ್ತು. ಇಲ್ಲಿ ನೋಡಿ ಗರುಡ ಬಂತು ನೋಡಿ. ಗರುಡ ಇಲ್ಲಿ ಬಂದು ಸಡನ್ಲಿ ಲ್ಯಾಂಡ್ ಆಗಿ ಇಲ್ಲಿ ಬಿದ್ದಿರೋ ಸಣ್ಣ ಪುಟ್ಟ ಮೀನುಗಳನ್ನ ಇಟ್ಕೊಂಡು ಹೋಗೋಕ್ಕೆ ಗರುಡ ಬಂದು ಹೋಯ್ತು. ಗರುಡ ಈಗಲ್ಲಿ ಬಂದು ಹೋಯ್ತು. ಬಂದ್ವಿ, ತಿಂಡಿ ತಿನ್ಕೊಂಡು ಮತ್ತೆ ರಿಟರ್ನ್ ಮನೆ ಕಡೆ ತಿರುಗೋದು. ಸೇಮ್ ನೈಟ್ ಯಾವ ಹೋಟ್ಲಿಗೆ ಬಂದ್ವಿ ಅದೇ ಹೋಟೆಲ್ಗೆ ಮತ್ತೆ ರಿಟರ್ನ್ ಬಂದ್ವಿ. ಕಾಲು ನೋಡಿ ಎಲ್ಲ ಗಲೀಜದ್ದೋಗಿದೆ. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಬಾದ. ನ್ಯೂ ಇಯರ್ ಫಸ್ಟ್ ಡೇ ನಾನು ಆರ್ಡ್ರ್ ಮಾಡಿಲ್ಲ, ಅವರೇ ಆರ್ಡ್ರ್ ಮಾಡಿದ್ದಾರೆ ಆಲ್ರೆಡಿ. ಕೇಸರಿ ಬಾತ್ ಸ್ವೀಟ್ ತಿಂತಿದ್ದೀವಿ ಮಗ ಫಸ್ಟ್ ದಿನ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೇಳೋಕ್ಕಿಂತ ಮೊದಲೇ ಆಲ್ರೆಡಿ ತರಿಸಿದ್ದಾರೆ. ಫಸ್ಟ್ ಸ್ವೀಟಿಂದನೇ ಸ್ಟಾರ್ಟ್. ಎಲ್ಲ ಇವತ್ತು ನಮಗೆಲ್ಲ ದೇವ್ರು ಬರ್ಬಿಟ್ಟಾನೆ, ನಿಮ್ಗೆ ಇಷ್ಟು ಪ್ರಕಾರ ಆಗ್ಬೇಕು ಇವತ್ತೊಂದು. ಸೀದಾ ಇವಾಗ ಸರ್ಕೊಂಡ ಹೋಗಿ ಆ್ಯಂಡ್ ಅಲ್ಲಿ ಸ್ವಲ್ಪ ಈಜಾಡಿ ಆಮೇಲೆ ರಿಟರ್ನ್ ಮನೆಗೆ ಅಂತ ಬಂದ್ವಿ. ಅಪ್ಸರ್ಕೊಂಡದಲ್ಲಿ ಒಂದು 30 ರೂಪಾಯಿ ಎಂಟ್ರಿ ಫೀಸ್ ತಗೊಂಡ್ರು. ಸೊ ಫಸ್ಟ್ ಹೋಗಿ ನೀರಿಗೆ ಬೀಳಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ತಲೆ ಎಲ್ಲ ಕಿವಿಲೆಲ್ಲ ಮರಳು ಹೋಗ್ಬಿಟ್ಟಿದೆ. ತಲೆಯಲ್ಲಿ ಮರಳು, ಎಲ್ಲ ಕಡೆ ಮರಳು ನೋಡಿ. ಇದೆ ವಾಟರ್ ಫಾಲ್ಸು, ಕ್ಲೀನ್ ಇಲ್ಲ ವಾಟರು, ಸಿಕ್ಕಾಪಟ್ಟೆ ಗಲೀಜಾಗಿದೆ ನೋಡಿ. ಅಲ್ಲಿದ್ದ ನೀರು ಬಿದ್ದು ಈ ಕಡೆ ಹೋಗುತ್ತೆ ನೋಡಿ. ಇಲ್ಲಿ ಯಾವುದೋ ಫೋಟೋ ಶೂಟು ಅಥವಾ ವೆಡ್ಡಿಂಗ್ ಶೂಟು ನಡೀತಿದೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? ನನಗಂತೂ ಈ ಕೊಚ್ಚೆ ನೀರಲ್ಲಿ ಬೀಳೋ ಮನಸ್ಸಿಲ್ಲ ನಿಜವಾಗೂ. ಸೀರಿಯಸ್ಲಿ ಅಪ್ಸರ್ಕೊಂಡದಲ್ಲಿ ಅಂಥದ್ದು ಏನಿಲ್ಲ, ಸುಮ್ಮನೆ ಬಂದಂಗೆ ಆಯಿತು. ಓಕೆ, ಫಾಲ್ಸ್ ಅಷ್ಟು ಸರಿಗಿಲ್ಲ, ಸೊ ಈಜು ಬೀಳೋ ಮನಸ್ಸು ಆಗಿಲ್ಲ. ಬನ್ನಿ ರಿಟರ್ನ್ ಹೋಗುವ. ಡೋರ್ ತೆಗ್ದು ನೋಡಿದೆ. ಇದು ನಮ್ಮ ಲಾಸ್ಟ್ ಸ್ಟಾಪು. ತಲೆ ಎಲ್ಲ ಹಿಂಗೆ ತಲೆನ ಕೆರ್ಕೊಂಡ್ರೆ ಇದು ಮರಳೇ ಬೀಳ್ತಿದೆ. ಸೊ ಲಾಸ್ಟು ಇಲ್ಲಿ ಚೆನ್ನಾಗಿ ಈಜು ಹೊಡೆದು ಮನೆ ಹೋಗೋದು, ಎಲ್ಲ ಮರಳೆಲ್ಲ ಹೋಗುತ್ತೆ. ಸೊ ಆಮೇಲೆ ಮನೆ ಹೋಗಿ ಫುಲ್ ರೆಸ್ಟು. ಆಲ್ರೆಡಿ ಬಂದ್ವಿ ನಾವು ಮುರುಡೇಶ್ವರದಿಂದ ಒಂದು 100 ಕಿಲೋಮೀಟ್ರ್ ಆಲ್ರೆಡಿ ರಿಟರ್ನ್ ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ ಈಜು ಹೊಡೆದು ಮನೆ ಹೋಗಿಬಿಟ್ರೆ ಮುಕ್ತಾಯ ಟ್ರಿಪ್ಪು. ಆ್ಯಂಡ್ ಇಲ್ಲಿಗೆ ನಮ್ಮದು ಬ್ಲಾಗ್ ಮುಗಿಯುತ್ತೆ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಎಲ್ಲನೂ ಮುಗೀತು, ಎಲ್ಲ ಈಜೆಲ್ಲ ಹೊಡೆದಾಯ್ತು, ಇನ್ನೇನು ರಿಟರ್ನ್ ಹೋಗೋದಷ್ಟೇ. ಸೊ ನೋಡಿ ಲಾಸ್ಟ್ ಇದೆ ಎಂಡ್. ಇನ್ನೊಂದು 2 ನಿಮಿಷಕ್ಕೆ ಮನೆ ಹೋಗ್ತೀವಿ. ಇಲ್ಲೇ ಇರೋದಾ?